ಮತ್ತೊಂದು ವ್ಲಾಗ್ಗೆ ನಮಸ್ಕಾರ ಮತ್ತು ನಲ್ಲಾಮೆ ಎಲ್ಲರಿಗೂ. ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. ಮತ್ತೊಂದು ವ್ಲಾಗ್ಗೆ ಸುಸ್ವಾಗತ. ಇವತ್ತು ನಾವು ಒಂದು ಸಣ್ಣ ರೈಡ್ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಬಾಯ್ಸ್ ಅವರು ಹಾಗೆ ನನ್ನ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ. ಇವನು ಯಾವಾಗಿದ್ರು ಅವ್ನು ಗೊತ್ತಲ್ಲ, ಲೆಡ್ ಲತೀಫ್ ನಮ್ಮದು ನೋಡಿ. ನಮ್ಮ ಏನ ವೈಟ್ ಬ್ಯೂಟಿ ಅವರು. ಸೊ ಇವಾಗ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಇವಾಗ ಟೈಮ್ ಬಂದು 3:23. ಸೊ ಒಂದು ಫ್ಯೂಲ್ ಬ್ರೇಕ್ ಹಾಕ್ಕೊಂಡು ಎಲ್ಲ ಮೂವ್ ಆಗೋಣ ಅಂತ. ಅದು ಅರ್ಲಿ ಮಾರ್ನಿಂಗ್ ಹೋಗ್ತಿದ್ರೆ ಯೋಚನೆ ಮಾಡ್ಬೋದು, ನೀವೇ ಗೆಸ್ ಮಾಡ್ಕೋಬೋದು ಎಲ್ಲಿಗೆ ಅಂತ. ಬುಲ್ ಟೆಂಪಲ್ ಇದು. ಸ್ವಾಮಿ ದೇವ ಕಾಪಾಡಪ್ಪ. ಬ್ಯಾಂಗ್ಳೂರು ಬಂದು ಆಲ್ಮೋಸ್ಟ್ 2 years ಆಯಿತು. ಇಲ್ಲಿ ಗಂಟ ನಂದಿ ಹಿಲ್ಸೇ ಹೋಗಿಲ್ಲ ನಾನು. ಸೊ ಅದಕ್ಕೋಸ್ಕರ ಬಾಯ್ಸಿಗೆ ಹೇಳಿದೆ. ಸೊ ಅವರು ಓಕೆ ಲೆಟ್ಸ್ ಗೋ ಅಂದರು. ಹೋಗ್ತಾ ಇದ್ದೀವಿ ಇವಾಗ. ನ್ಯಾಷನಲ್ ಕಾಲೇಜ್. ಓಕೆ, ಇನ್ನು ನಾವೊಂದು ನಮ್ಮದು ಮೀಟಪ್ ಪಾಯಿಂಟ್ ಹೋಗ್ಬಿಟ್ಟು ಅಲ್ಲಿ ಸಿಗೋಣ. ಮತ್ತು ನಮ್ಮ ಬಾಯ್ಸ್ ಬರ್ತಾರೆ ಅಲ್ಲಿಗೆ. ಮೀಟಪ್ ಪಾಯಿಂಟ್ ಹೋಗಿ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ. ನಮಸ್ಕಾರ. ಆಯ್ ಬೈ ಆತೀರಾ? ಇದೇ ಇಲ್ಲಡ್ರ ನಾ ಇಚ್ಚಿತ ಬೈ ಬಿಡ್ನಿ ಏ ಬೈ ಚೇತನ್ ಧನುಷಿತ ಏಯ್ ನಿಚ್ಚು ಆ್ಯಂಡ್ ಉಮ್ಮಿ ಸಾರಿ ನಾಚಪ್ಪ ಏನೋ ನೋಡಿದ್ದಾರೆ ಪೊಕ. ಫ್ಯೂಲ್ ಏನು ಮಾಡೋಣ? ಎಲ್ಲಿ ಹಾಕ್ಸದ? ಇಲ್ಲಿ ಫ್ಲೈಓವರ್ ಹತ್ತಿರ ಸಿಗಲ್ಲ. ಮತ್ತೆ ಸೊ ಹಾಗೆ ಫ್ಯೂಲ್ ಹಾಕ್ಕೊಂಡು ಇಲ್ಲಿಂದ ಮೂವ್ ಆಗೋಣ. ಹಾಂ, ಏನು ಚೇಂಜ್ ಇದೆನಾ? ಏನು ಗೊತ್ತಾಗುತ್ತೆ? ಮಾಮೂಲಿ ಫಿಟ್ಟಿಂಗ್ ಶೋರೂಮಲ್ಲಿ ಆ ಥರ ಬರಲ್ಲ. ಹಾಂ, ತಲುಪಿದ್ದೀವಿ ಏರ್ಪೋರ್ಟ್ಗೆ. ದರ್ಶನ ಮಾಡ್ಕೊತಿದ್ದೀವಿ. ಸೊ ಟರ್ಮಿನಲ್ 2 ನೋಡ್ಬೋದು ನೀವು ಗಾಡಿ ಲೈನಪ್.
ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ನಂದಿ ಹಿಲ್ಸ್. ಸೊ ಇವಾಗ ಟೈಮ್ ಬಂದು 4:58 ಆಗಿದೆ, 4:49 ಆಗಿದೆ. ನೋಡಿದ್ರಲ್ಲಿ ಏನಕ್ಕೆ ಹಾಗೆ ಸಿನಿಮಾಟಿಕ್ ಬರುತ್ತೆ. ಓಕೆ ಮೇಲೆ ಹೋಗೋಣ ಟುವರ್ಡ್ಸ್ ನಂದಿ ಹಿಲ್ಸ್. ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ 6 o'clock ನಂದಿ ಹಿಲ್ಸ್ ಓಪನ್ ಆಗುತ್ತೆ. ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೋದು. ಹಾಗೆ ಇದೆ ಸೀನ್. ಸೊ ಇನ್ನು ಹೋಗೋಣ, ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್. ಇದೇ ರೋಡ್, ಈ ಥರ ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ. ಇನ್ನು ಕಂಟಿನ್ಯೂ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇವಾಗ ಎಂಟ್ರ್ ಆಗಿದ್ದೀವಿ ನಂದಿ ಹಿಲ್ಸ್ ಕಡೆಗೆ. ಚೆನ್ನಾಗಿದೆ. ನಾನು ಒಂಥರ ನೋಡಿ, ಇದು ಫುಲ್ ರೋಡಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ. ಕ್ರೇಜಿ ಆಗಿದೆಯೋ ಯೋಚನೆ ಮಾಡಿದ್ದೀನಿ. ಕ್ರೇಜಿ ಸೂಪರ್ ಆಗಿದೆ. ಸೊ ಇವಾಗ ರೀಚ್ ಆಗಿದ್ದೀವಿ ನಂದಿ ಹಿಲ್ಸ್ ಹತ್ರ. ನೋಡಿ ಟ್ರಾಫಿಕ್, ಸಾರಿ ಎಷ್ಟು ಜನರು ಇದ್ದಾರೆ, ಪಾರ್ಕಿಂಗ್ ನೋಡಿ ಎಷ್ಟು ಗಾಡಿ ಇದೆ. ಅಲ್ಲ, ವೀಕ್ ಡೇಸಲ್ಲಿ ಬಂದರು ನೋಡಿ ಜನರು ಬರ್ತಾರೆ. ಯಾರೋ ಇವನಂತವ್ರು ಅಲ್ಲಿ ಏನಂತ ಮಾಡ್ತೇವೆ. ಸಾಕ್ಷಿ ನೋಡಿ, ಹೆಲ್ಮೆಟ್ ಹೋದ್ರೆ ನಂದಲ್ಲ ಸಾಕ್ಷಿ. ಅಲ್ಲಿ ಸೇಫ್ ತಾನೇ, ಪಕ್ಕ ಸೇಫ್. ಹೋದ್ರೆ ಬಿಡು, ನನ್ನ ಪ್ರಾಬ್ಲಮ್ ಇಲ್ಲ. ಅವ್ನು ಹೋಗ್ತಾನೆ, ಅದೇ ಪ್ರಾಬ್ಲಮ್. ಹೊಸದು ಕೊಡಿಸ್ತಾನೆ. ಇಲ್ಲೇ ಎತ್ಕೊಂಡು ಇನ್ನೊಂದು ವಾಪಸ್ ಹಂಗೆಲ್ಲ ಮಾಡಬಾರ್ದು. ನೀನೇ ಹೇಳ್ಕೊಟ್ಟಿದ್ದು ನನಗೆ. ನಾನು ಹೇಳ್ಕೊಟ್ಟು ವಿಡಿಯೋ ಮಾಡ್ತಿದ್ದೆ ಅನ್ಬಿಟ್ಟು ನನ್ಗೆ ಹಿಂಗೆಲ್ಲ ಆಗಿದೆ. ಟಿಕೆಟ್ ತೊಗೊಂಡಿದ್ದೀವಿ ಫಾರ್ 5 ಮೆಂಬರ್ಸ್. ಒಬ್ಬರಿಗೆ 16 rupees ಆಗುತ್ತೆ ಅಡಲ್ಟಿಗೆ. ಅದಾದಮೇಲೆ 25 rupees ಫಾರ್ ವೆಹಿಕಲ್. ಸೊ ಇನ್ನೂ ಸನ್ರೈಸ್ ಆಗಿಲ್ಲ. ಸನ್ರೈಸ್ ಹೋಗೋಣ ಸನ್ರೈಸ್ ಸನ್ರೈಸ್ ಪಾಯಿಂಟ್. ಬಸ್ ಫೆಸಿಲಿಟಿ ಇದೆಯಾ? ಬಂದಿದ್ದೀವಿ. ಒಬ್ರು ಚೆನ್ನಾಗಿದೆ. ಎಲ್ಲ ಕಡೆ ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ. ಹೆಂಗೇಳಿರಾ? ಸೊ ಈಗ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಏನಾಯ್ತು ಇದೇನಲ್ಲ ನಿನ್ ಜೊತೆ ಇನ್ ಮುಂದೆ ಬರ ಅಂದ್ರೆ ಯೋಚನೆ ಮಾಡಿ ಬರ್ಬೇಕು. ನೋಡಿದ್ರಾ? ಮುಂದೆ ಬರ್ಬೇಕಂದ್ರೆ ಯೋಚನೆ ಮಾಡಿ ಬರ್ಬೇಕು. ಯಪ್ಪ ತಲೆ ತಿಂತಾನೆ. ಅದಕ್ಕೆ ಹಿಂಗಲ್ಲ ನಾವು ಅವ್ರಿಗೆ ನೋ ಬ್ಯಾಡ್ ವರ್ಡ್ಸ್ ಇನ್ ಮೈ ಚಾನಲ್. ಸಾರಿ ಏನು ಮಾಡಿಯಾ? ಸಾರಿ 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 ಈಗ ಸಾರಿ ಕಟ್ಲೆ ಬಿಟ್ಟ ತಿಂಡಿ ಕಡೆಗೂ ಚೆನ್ನಾಗಾಯ್ತು. ಅಂದ್ರೆ ಲಾಸ್ಟ್ ಬಂದ್ವಿ ದೇವಸ್ಥಾನ ಜಾಸ್ತಿ. ಅದು ನಿಜ.
ವೀಕೆಂಡ್ ಬಂದರೆ ಇದು 10 ಟೈಮ್ಸ್ ಇರುತ್ತೆ ಜಾಸ್ತಿ. ಸೊ ಇದು ಓಕೆ, ನಮಗೆ ಜಾಸ್ತಿ ಅಂತ ವೆಯ್ಟ್ ಏನು ಮಾಡಿಲ್ಲ, ಇವಾಗ ಅದೇ ಫಾಗ್ ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಚೆನ್ನಾಗಿದೆ. ವಿಂಡ್ ಅಂತೂ ಬರ್ತಾ ಎತ್ತಾಗ್ತಿದೆ, ವಿಂಡ್ ಇಷ್ಟು ಗಾಳಿ ಇದೆ. ಮತ್ತೆ ಇವಾಗ ಒಂದು ಫೋಟೇಜ್ ತೊಗೊಂಡು ಇವಾಗ ಹೋಗ್ತಿದ್ದೀವಿ ನಂದಿ ಬೆಟ್ಟದಿಂದ. ಪಂದರ್ ಜೇತು ಈಗ ನಾವು ಹೊರಡ್ತಿದ್ದೀವಿ ಅದರಿಂದ. ಸೊ ಇವಾಗ ನಂದಿ ಉಪಹಾರಕ್ಕೆ ಬಂದಿದ್ದೀವಿ ನಂದಿ ಮಾಡೋಕ್ಕೆ ಅಂತ. ಸೊ ಬಿಸಿ ಬಿಸಿ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್. ಐಕೆ ಶೆಟರ್ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇನ್ನು ಸಿಗೋಣ ಮುಂದಿನ ಭಾಗದಲ್ಲಿ. ಅಂಟಿಲ್ ದೆನ್ ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಐಕೆ ಶೆಟರ್ ಬಾಕ್ಸ್ ಸಬ್ಸ್ಕ್ರೈಬ್